ಇವತ್ತು ಏನು ಕಳೆದ 4-5 ದಿನಗಳ ಹಿಂದೆ ಅಹಿಂಸಾ ಚೇತನ್ ಅಲ್ಲ ಹಿಂಸಾ ಚೇತನ್ ಅವರು ನನ್ನ ಮೇಲೆ ಮೊಕದ್ದಮೆಯನ್ನು ಕೊಟ್ಟಿದ್ದರು, ಮೊಕದ್ದಮೆಯನ್ನು ದಾಖಲು ಮಾಡಿದರು. ಅದು FIR ಆಗಿದೆ ಅಂತ ಕೇಳ್ಪಟ್ಟು ನಾವ್ಯಾರೂ ಕೂಡ ಅವನ FIRಗೆ ಹೆದರಿ ಅಥವಾ ಮತ್ತೊಂದು ಮಾಡಿಕೊಂಡು ಇಲ್ಲಿಗೆ ಬಂದಿಲ್ಲ. ನನ್ನೆಲ್ಲ ಕನ್ನಡ ಪರ ಹೋರಾಟಗಾರರು ಅವನ ಮೇಲೆ ಮೊಕದ್ದಮೆ ನಾವು ಕೊಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ ಕೇವಲ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮಾತ್ರ ಸೇರಿಲ್ಲ. ಇಲ್ಲಿ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ, ಕನ್ನಡ ಸೇನೆಯ KR ಕುಮಾರ್ ಅವರಿದ್ದಾರೆ, ಮತ್ತು ನಮ್ಮ ಹರೀಶ್ ಭೈರಪ್ಪ ಅವರಿದ್ದಾರೆ, ಮತ್ತು ಕುಮಾರ್ ನಾಯಕ್ ಅವರಿದ್ದಾರೆ, ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್ ಇದ್ದಾರೆ, ಕದಂಬ ಕನ್ನಡಿಗರ ಯುವಕ ಇದೆ, ಬೆಂಗಳೂರು ಮಂಡ್ಯದಿಂದ ಬಂದಿದ್ದಾರೆ, ಕುಣಿಗಲ್ಲಿಂದ ಬಂದಿದ್ದಾರೆ, ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ರೂಪೇಶ್ ರಾಜಣ್ಣ ಅವರು ಬಂದಿದ್ದಾರೆ, ಬಹಳಷ್ಟು ಜನ ನನ್ನ ಗೆಳೆಯರು ಬಂದಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನನಗೆ ಬೆಂಬಲವಾಗಿ ನಾನು 45 ವರ್ಷದ ಹೋರಾಟದಲ್ಲಿ ಯಾವತ್ತೂ ಇಂಥದನ್ನು ನಾನು ಎದುರಿಸಿದ್ದೀವಿ. ಈ ನಾಡು ನುಡಿಗೋಸ್ಕರ ಸಾವಿರಾರು ಕೇಸ್ ಹಾಕಿಸ್ಕೊಂಡಿದ್ದೀವಿ. ಆದರೆ ವೈಯಕ್ತಿಕ ವಿಚಾರಗಳಲ್ಲಿ ರಾಜ್ಕುಮಾರ್ ವಿಚಾರದಲ್ಲಿ ಯಾರೂ ಕೂಡ ಸೊಲ್ಲೆತ್ತಿರಲಿಲ್ಲ. ಆದರೆ ಈ ಚೇತನನ ಒಬ್ಬ ವ್ಯಕ್ತಿ ಪ್ರಚಾರಕ್ಕೋಸ್ಕರ ನಿರುದ್ಯೋಗಿ ಇವತ್ತು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾರ ಬಗ್ಗೆ ಮಾತಾಡಿದ್ರೆ ಯಾರಿಗೆ ಗೌರವ ಸಿಗುತ್ತೆ ಅದನ್ನು ಯೋಚನೆ ಮಾಡಬೇಕು. ಈ ನಾಡಿಗೆ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬಿಟ್ಟು ಕರೀತಾರೆ ರಾಜ್ಕುಮಾರ್ ಅವ್ರನ್ನ. ಅವ್ರ ಕೊಡುಗೆ ಏನು? ಸುಮ್ಮನೆ ಕೊಟ್ಟರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾಕೆ ಕೊಟ್ಟರು? ರಾಜ್ಕುಮಾರ್ ಆ ಸಾಧನೆಗೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ನೀನು ಅವರ ಆದರ್ಶಗಳನ್ನಾದರೂ ಮೈಗೂಡಿಸ್ಕೊಂಡು ನೀನೊಬ್ಬ ಮನುಷ್ಯನಾಗಿ ಬದುಕು. ಭಾಳ ಹಿಂದೆ ಪ್ರವೀಣ್ ಅವರೇ ಇಂಥದ್ದೇ ಒಂದು ಘಟನೆ ಆಗಿತ್ತು. ನಾವು ಇದ್ದು, ಪ್ರವೀಣ್ ಅವರು ನೀವು ಇದ್ರಿ, ಮರ್ತಿದ್ದೀರಾ? ವಾಟಾಳ್ ನಾಗರಾಜರವರು ನಾನು ಗೌರಿ ಲಂಕೇಶ್ ಅವರ ಒಂದು ಪಾರ್ಥಿವ ಶರೀರವನ್ನು ನೋಡೋಕೆ ಹೋದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಾಟಾಳ್ ನಾಗರಾಜ್ ಅವರ ಸಾಧನೆ ಏನು? ಅವ್ರನ್ನ ವಾಟಾಳ್ ಅವರೇ ಅಂತ ಕರೀತಾನೆ ಅಯೋಗ್ಯ. ಅವತ್ತೇ ಜನ ಆಕ್ರೋಶಕ್ಕೊಳಗಾದರು. ಪೊಲೀಸ್ನ ಪ್ರವೇಶ ಮಾಡಿ. ಅಂದರೆ ನಿನಗೆ ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ನಿನಗೆ ಬುದ್ಧಿ ಹೇಳ್ಕೊಟ್ಟಿಲ್ವಾ ನಿಮ್ಮ ತಂದೆ ತಾಯಿ? ಯಾವ ರೀತಿ ಬೆಳೆಸಿದ್ದಾರೆ? ಇವತ್ತಾದರೂ ನೀನು ಮನುಷ್ಯನಾಗುವಂಥ ಒಂದು ಮಾತನ್ನು ನಾನು ನಿನಗೆ ಹೇಳ್ತಾ, ಇನ್ನು ಮುಂದೆ ಯಾರ ಬಗ್ಗೆ ಮಾತಾಡುವಾಗ ಅವರ ಚರಿತ್ರೆ ತಿಳ್ಕೊ, ವಿಚಾರ ತಿಳ್ಕೊ. ಪಾಪ ಅಮಾಯಕರು ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅವ್ರನ್ನ ಕಟ್ಕೊಂಡು ನೀನು, ನನಗೆ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. ಪೊಲೀಸ್ನಲ್ಲಿ ಅವನೇ ಮೊಕದ್ದಮೆ ಹಾಕಿದ್ದಾನೋ, ನಾನು ಅದೇ ಥರ ಕೊಟ್ಟಿದ್ದೀನಿ, FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ ಮುಂದೆ. ಅಲ್ಲಲ್ಲ ನೋಡಿ ಎಲ್ಲ ಆ ಥರ ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಇಡೀ ಇಂಡಸ್ಟ್ರಿ ಇದೆ. ನೀವು ನೋಡಿದ್ರಿ ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವತ್ತು ಇಂಡಸ್ಟ್ರಿಯವರು ನಾನು ಯಾವತ್ತು ನೋಡಿ ಅಂತ ಇದನ್ನು ನಾನು ಯಾರನ್ನು ಕರೆದಿಲ್ಲ. ಒಂದು ನಿಮಿಷ ನಾನು ಎಲ್ರಿಗೂ ಕರೆ ಕೊಟ್ಟಿಲ್ಲ. ಕೇವಲ ನನ್ನ ಸಂಘಟನೆಗೆ ಮಾತ್ರ ಇವತ್ತು ಕರೆ ಕೊಟ್ಟಿದ್ದು. ಯಾವತ್ತೂ ನಾನು ನನ್ನ ಹೋರಾಟಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಯಾವತ್ತೂ ಬಳಸ್ಕೊಂಡಿಲ್ಲ, ಬಳಸ್ಕೊಳ್ಳೋದಿಲ್ಲ. ಇದು ನನ್ನ ವೈಯಕ್ತಿಕ ಹೋರಾಟ. ವಿಚಾರದಲ್ಲಿ ಯಾರಾದರೂ ಕಾಲ್ ಮಾಡಿ ಮಾತಾಡಿದ್ರ ಅಥವಾ ಏನಾದ್ರು ಹೇಳಿದ್ರ ನಿಮಗೆ? ನೋಡಿ, ಮುಂದಿನ ದಿನಗಳಲ್ಲಿ ಇದೆಲ್ಲ ಚರ್ಚೆಗಳು ನಡೆಯುತ್ತೆ. ಅವರು ಏನು ಕಾನೂನು ಕ್ರಮ ತಗೊಳ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ನಾವು ಎಲ್ಲ ಒಟ್ಟಿಗಿದ್ದೀವಿ. ಅದನ್ನು ನೀವು ಇದು ಮಾಡಬೇಡಿ. ಇವರು ಚೇತನ್ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಒನ್ ಆಫ್ ದ ಮೆಂಬರ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಯಾಕೆ ಇನ್ನು ಫಿಲ್ಮ್ ಚೇಂಬರ್ ಅವರು ಕರ್ಸಿ ಏನು ಕ್ರಮ ಕೈಗೊಂಡಿಲ್ಲ? ಕರ್ಸೋದು ಮಾಡೋದಿಲ್ಲ. ಯಾರು ಕರ್ಸೋದಕ್ಕೆ ತೀರ್ಮಾನ ತಗೊಂಡಿಲ್ಲ. ಅವ್ರನ್ನ ಇದರಿಂದನೇ ಕಿತ್ತಾಕ್ಬೇಕು ಅಂತ ತೀರ್ಮಾನ ತಗೊಂಡು
ಅವರ ಸದಸ್ಯತ್ವದಿಂದ ಕಿತ್ತಾಕಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಇವರು ಹೋಮ್ ಮಿನಿಸ್ಟ್ರಿಗೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.